ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಉಡುಪಿ ಶೈಲಿನಲ್ಲಿ ಹುಳಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ತುಂಬ ಸುಲಭವಾಗಿ ಮಾಡೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲೊಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಿಷ್ಟೂ ನಾವು ಹುರ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಹುಳಿಗಳು ಮಾಡೋದಕ್ಕೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇದು ಸ್ವಲ್ಪ ಕೆಂಪು ಆಗ್ತಿದ್ದಂಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ 6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿನೂ ಇದ್ರ ಜೊತೆಯಲ್ಲಿ ಸೇರಿಸ್ಕೋಬೋದು. ಇದು ಇಷ್ಟು ಕೆಂಪಾಗಬೇಕು. ಆವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೋಬೇಕು. ನಾನಿಲ್ಲಿ ಬರೀ 2 ಟೇಬಲ್ ಸ್ಪೂನಷ್ಟು ಮಾತ್ರ ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ನಾನು 1 ಟೈಮ್ಗೆ 6 ಜನಕ್ಕೆ ಮಾತ್ರ ಹುಳಿ ಮಾಡ್ತಾ ಇರೋದು. ಇಷ್ಟು ಮಾಡಿದ್ರೆ 6 ಜನಕ್ಕೆ ಆರಾಮಾಗಿ ಆಗುತ್ತೆ. ಇದು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಹುರಿದಿರೋ ಸಾಕು. ನಾನೀಗ ಸ್ಟವ್ ಆಫ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ ಹುರಿದಿರೋ ಪದಾರ್ಥಗಳನ್ನೆಲ್ಲ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಮತ್ತು ಒಂದು 4-5 ಕರ್ಬೇವಿನ ಸೊಪ್ಪು ಎಲೆ, 1 ಚಿಟಿಕೆ ಅರಿಶಿನ ಮತ್ತು ಒಂದು ಸ್ವಲ್ಪ ಇಂಗು, ನೀರು ಹಾಕಿ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹುಣಸೆ ಹುಳಿ ಕೂಡ ನೀವು ಸೇರಿಸ್ಕೋಬೋದು, ಇಲ್ಲಾಂದರೆ ರುಬ್ಬೋದಕ್ಕಾದರೂ ಹಾಕ್ಕೋಬೋದು, ಅದು ಆಪ್ಷನಲ್ ಇರುತ್ತೆ. ಅದೇ ಬಾಣಲಿಗೆ ನಾನು ಹುರಿದಿದ ತಕ್ಷಣ ನೀರನ್ನ ಬಿಸಿಗಿಟ್ಟಿದ್ದೆ. ಸೊ ನೀರು ಕೂಡ ಬಿಸಿ ಆಗಿತ್ತು. ಅದಕ್ಕೆ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ಹೀರೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನೂ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾವು ಒಂದು 10 ನಿಮಿಷದಲ್ಲೆಲ್ಲ ಇದು ಹುಳಿ ಮಾಡ್ಕೊಂಬಿಡ್ಬೋದು, ಬೇಗ ಆಗುತ್ತೆ. ನೋಡಿ, ಇವಾಗ ಆಲೂಗಡ್ಡೆ ಮತ್ತು ಹೀರೆಕಾಯಿ ಹಾಕಿದ್ದಕ್ಕೆ ನಾನು 1 ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಸಂಪೂರ್ಣವಾಗಿ ಆಪ್ಷನಲ್, ಇಷ್ಟ ಇದ್ದವ್ರು ಮಾತ್ರ ಹಾಕ್ಕೋಬಹುದು, ಇಲ್ಲ ಅಂದರೆ ಏನೂ ಬೇಡ. ಅದಕ್ಕೆ ನಾನಿಲ್ಲೊಂದು 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ನಿಮ್ಮ ಹುಣಸೆಹಣ್ಣು ಹಾಕಿರೋದ್ರಿಂದ ಟೊಮೆಟೊ ನೆಸೆಸಿಟಿ ಇರೋಲ್ಲ, ಆದರೆ ಟೊಮೆಟೊ ಊಟ ಮಾಡಬೇಕಾದ್ರೆ ಸಿಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಸ್ವಲ್ಪ ಟೊಮೆಟೊ ಕೂಡ ಬಳಸೋದು ಪ್ರತಿ ಸಾರಿನೂ. ನೋಡಿ, ಇದು ಬೇಯೋದಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಬೆಂದಿರೋದು ಸಾಕು. ನಾನಿವಾಗ ರುಬ್ಬಿಟ್ಟಂತಹ ಮಸಾಲೆ ಏನಿತ್ತಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಮೊದಲೇ ನಾನು ಇದಕ್ಕೆ ಅಂತ ಸಪ್ರೇಟು ಬೇಳೆ ಕೂಡ ಬೇಯಿಸಿಟ್ಟಿದ್ದೆ, ಅದ್ರ ಬೇಳೆಕಟ್ಟು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೇಳೆಕಟ್ಟು ಹಾಕೋದ್ರಿಂದ ಸಾರು ಗಟ್ಟಿಗೂ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸ್ ಮಾಡ್ದಲೇ ಬೇಳೆ ಹಾಕಿ ಚೆನ್ನಾಗಿ ಬರುತ್ತೆ. ಇದು ಬೇಗ ಆಗುವಂಥ ಹುಳಿ. ನಾವು ಇದಕ್ಕೆ ಸಾಂಬಾರು ಸೌತೆಕಾಯಿ ಯೂಸ್ ಮಾಡ್ಬೋದು, ಬೂದುಗುಂಬಳಕಾಯಿ ಹಾಕಿ ಯೂಸ್ ಮಾಡ್ಬೋದು, ಬದನೆಕಾಯಿ ಹಾಕಿ ಯೂಸ್ ಮಾಡ್ಬೋದು. ಹುಳಿಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಸೊಪ್ಪು ಹುಳಿ ಕೂಡ ಮಾಡ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಖಾರ ಮತ್ತು ಬೇಳೆ ಹಾಕಿದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ನೀರು ಅಷ್ಟನ್ನ ಇಲ್ಲಿ ಸೇರಿಸ್ಕೊತಾ ಇರೋವಂಥದ್ದು. ತೆಳ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನಾದರೂ ಸರಿ ಇಲ್ಲ ಪುಡಿನಾದರೂ ಸರಿ ಸೇರಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 10ರಿಂದ 12 ನಿಮಿಷ ಅಷ್ಟೇ ಈ ಸಾರು, ಬೇಗನೆ ಆಗೋಗುತ್ತೆ. ತುಂಬ ಸಮಯ ಅಂತೂ ತೊಗೊಳ್ಳೋದೇ ಇಲ್ಲ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡುವಂಥವ್ರು ಈ ಥರ ಹುಳಿಗಳನ್ನ ಮಾಡ್ಕೋಬಹುದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ನಾನು ಉಪ್ಪು ಎಲ್ಲ ಹಾಕಿದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ಕುದಿಬೇಕಾದ್ರೇ ಒಳ್ಳೆ ಘಮ ಬರುತ್ತೆ, ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಹುಳಿ ಅಂತೂ, ಊಟ ಮಾಡಲಿಕ್ಕಂತೂ. ಕುದಿಯೋದಕ್ಕೆ ಶುರುವಾಗಿದೆ. ಆದಷ್ಟು ಉರಿ ಜೋರಲ್ಲೇ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಳ್ಳೋ ಅಂಥದ್ದು, ತುಂಬ ಬೇಗನೂ ಆಗುತ್ತೆ. ನೋಡಿ, ಕುದಿಬೇಕಾದ್ರೇ ಒಳ್ಳೆ ಪರಿಮಳ ಶುರುವಾಗಿರುತ್ತೆ ಇದಂತೂ. ಈ ರೀತಿ ಹುಳಿಗಳು ನಾವು ತುಂಬ ಮಾಡ್ಬೋದು. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ನಮಗೆ ಈ ಥರ ಹುಳಿಗಳೆಲ್ಲ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಮಿಕ್ಸ್ ತರಕಾರಿ ಹಾಕಿ ಮಾಡಿರ್ತಾರೆ, ಸುಮಾರು ದೇವಸ್ಥಾನಗಳಲ್ಲಿ ನೀವು ಊಟ ಮಾಡಿರಬಹುದು. ನಮಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಈ ರೀತಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಮನೆಯಲ್ಲಿರೋ ಪದಾರ್ಥಗಳನ್ನ ಬಳಸಿ ನಾವು ಮಾಡೋವಂಥ ಹುಳಿಗಳು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ. ಸಾರು ಕುದಿಯೋದಕ್ಕೆ ಬಿಟ್ಟಾಗಂತೂ ನಾವು ನೋಡ್ಕೊತಾ ಇರಬೇಕಾಗತ್ತೆ, ಅದು ಉಕ್ಕು ಬಂದುಬಿಟ್ರೆ ರುಚಿ ಹೋಗಿಬಿಡತ್ತೆ. ಹಾಗಾಗಿ ಆದಷ್ಟು ನೋಡಿಕೊಂಡು ಅದ್ರ ಮುಂದೆನೇ ಇಟ್ಕೊಂಡು 1-2 ನಿಮಿಷವರೆಗೂ ಬೇಯೋದಕ್ಕೆ ಬಿಡಬೇಕಾಗತ್ತೆ. ನಮಗೆ ಇದು ಸಾರು ಹೇಗೆ ಬೆಂದಿದೆ ಅಂತ ಖಾರ ಎಲ್ಲ ಗೊತ್ತಾಗುತ್ತೆ ಅಂದರೆ ಈ ರೀತಿ ಮೇಲೆ ಬರೋ ಅರಿಶಿನ ಅದೇನು ಕುದಿ ಬರುತ್ತಲ್ಲ ಆ ಸೈಡ್ಗೆ ಹೋಗುತ್ತೆ. ಅದು ಬೆಂದು ಖಾರ ಎಲ್ಲ ಸುತ್ತಲೂ ಬರುತ್ತಲ್ಲ, ಆವಾಗ ನಮಗೆ ಖಾರ ಬೆಂದಿದೆ ಅಂತೇಳಿನೂ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ನಾವು ತುಂಬ ಕಡಿಮೆ ಪ್ರಮಾಣದ ಹಾಕಿರುವಂಥ ಪದಾರ್ಥಗಳಾಗೋದ್ರಿಂದ ತುಂಬಾ ಬೇಗನೂ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಸಾರು ಕೂಡ ಒಳ್ಳೆ ಘಮ ಬರ್ತಾ ಇರುತ್ತೆ. ಅವಾಗವಾಗ ಮಧ್ಯದಲ್ಲಿ 1-2 ಸರಿ ನೀವು ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ.
ನೋಡಿ ಇನ್ಸ್ಟೆಂಟಾಗಿ ಮಾಡ್ಕೊತೀವಿ ಅಂತೇಳಿ ಅಂದರೆ ಈ ರೀತಿ ಹುಳಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಾವು ಇದಕ್ಕೆ ಎಲ್ಲ ಥರದ ತರಕಾರಿಗಳನ್ನೂ ನಾವಿಲ್ಲಿ ಬಳಸಬಹುದು. ನಾನಿದು ಒಂದು ಸರಿ ನೋಡ್ತಾ ಇದ್ದೀನಿ, ಇನ್ನೊಂದು ಚೂರು ಬೇಯಬೇಕಾಗತ್ತೆ. ಹೀರೆಕಾಯಿ ಸ್ವಲ್ಪ ಬೆಂದಿದೆ ನೋಡಿ. ಇದು ಇನ್ನೊಂದು 2-3 ನಿಮಿಷ ಬೆಂದರೆ ಇದು ಸಾಕಾಗತ್ತೆ. ನಾನು ಇದಕ್ಕೆ ಅಂತಲೇ ಇವಾಗ ಸಪ್ರೇಟಾಗಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ. ಒಂದು ಕಡಾಯಿಗೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಹೆಸರನ್ನ ಹಾಕ್ತಾಯಿದ್ದೀನಿ. ಇಂಗು ಮೊದಲೇ ಹಾಕಿರೋದ್ರಿಂದ ಮತ್ತೆ ನಾನೇನು ಇಂಗು ಬಳಸಿಲ್ಲ ಇಲ್ಲಿ. ಸೊ ಇದನ್ನು ಹಾಕ್ತಾಯಿದ್ದೀನಿ. ನೋಡೋದ್ರಲ್ಲ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಉಡುಪಿ ಶೈಲಿಯ ಹುಳಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಮೊದಲೇ ಹೇಳ್ದಂಗೆ ಮೊದಲನೇ ಸಾರಿ ಯಾರು ನನ್ನ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.